ಬೆಳಗಾವಿ ದಾಳಿಯ ನಂತರ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಭಾರತವು ಸೈನ್ಯ, ವಾಯು ಮತ್ತೆ ನೌಕಾಪಡೆಗಳಲ್ಲಿ ಪಾಕಿಸ್ತಾನಕ್ಕಿಂತ ಬಲಿಷ್ಠ ಆಗಿದೆ. ರಕ್ಷಣಾ ಬಜೆಟ್ ಮತ್ತೆ ತಂತ್ರಜ್ಞಾನದ ವಿಷಯದಲ್ಲೂ ಕೂಡ ಭಾರತವು ಮುಂದಿದೆ. ಯುದ್ಧ ಇನ್ ಕೇಸ್ ಏನಾದರೂ ನಡೆದ್ರೆ ಪಾಕಿಸ್ತಾನ ನಮ್ಮ ಮುಂದೆ ಎಷ್ಟು ದಿನ ನಿಲ್ಬಲ್ಲದು? ಬನ್ನಿ ಇಸ್ಕೊಳ್ಳಿ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದರೆ ನಮ್ಮನ್ನ ಎದುರಿಸುವ ಶಕ್ತಿ ಉಗ್ರ ರಾಷ್ಟ್ರಕ್ಕಿದೆಯಾ? ಪಾಕಿಸ್ತಾನದ ಸಂಬಂಧ ಮತ್ತಷ್ಟು ಹಳಸಿದೆ. ಉಗ್ರವಾದಕ್ಕೆ ಪ್ರೋತ್ಸಾಹ ನೀಡುತ್ತಾ ಭಾರತದ ವಿರುದ್ಧ ಕತ್ತಿ ಮಸೆಯುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟು ನೀಡಿದೆ. ಇದರ ಮಧ್ಯೆ ಎರಡು ದೇಶಗಳ ಭದ್ರತಾ ಸಾಮರ್ಥ್ಯಗಳ ಅವಲೋಕನ ಮಾಡಬೇಕಿರುವ ಅಗತ್ಯವಿದೆ. ಯಾರ ಸಾಮರ್ಥ್ಯ ಎಷ್ಟಿದೆ? ಮಿಲಿಟರಿ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಎಷ್ಟೋ ಪಾಲು ಮುಂದಿದೆ. ಜಾಗತಿಕ ಪವರ್ ಇಂಡೆಕ್ಸ್ನಲ್ಲಿ 145 ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ 12ನೇ ಸ್ಥಾನದಲ್ಲಿದೆ. ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳು ನಡೆದಿದ್ದು 4ರಲ್ಲೂ ಭಾರತ ಗೆಲುವನ್ನ ಸಾಧಿಸಿದೆ. ನಮ್ಮಲ್ಲಿ 21 ಲಕ್ಷ ಸಕ್ರಿಯ ಯೋಧರಿದ್ರೆ ಪಾಕ್ ಬಳಿ 6.5 ಲಕ್ಷ ಸಕ್ರಿಯ ಯೋಧರಿದ್ದಾರೆ. ನಮ್ಮಲ್ಲಿ 11.5 ಲಕ್ಷ ಮೀಸಲು ಪಡೆಯಿದ್ರೆ ಪಾಕ್ ಬಳಿ 5 ಲಕ್ಷದಷ್ಟಿದೆ. ನಮ್ಮಲ್ಲಿ 4,426 ಟ್ಯಾಂಕರ್ ಇದ್ರೆ ಪಾಕ್ ಬಳಿ 2,735 ಟ್ಯಾಂಕರ್ಗಳಿವೆ. ನಮ್ಮಲ್ಲಿ 2,216 ವಿಮಾನಗಳಿದ್ರೆ ಪಾಕಿಸ್ತಾನದ ಬಳಿ 1,143 ವಿಮಾನಗಳಿವೆ. ಭಾರತದ ಬಳಿ 323 ಫೈಟರ್ ಜೆಟ್ಗಳಿವೆ. ಪಾಕ್ ಬಳಿ ಇರೋದು ಕೇವಲ 186. ನಮ್ಮಲ್ಲಿ 220 ದಾಳಿ ಹೆಲಿಕಾಪ್ಟರ್ ಇದ್ರೆ ಪಾಕ್ ಬಳಿ 90 ಇವೆ. ನಮ್ಮಲ್ಲಿ 15 ಸಬ್ಮರೀನ್ ಇದ್ರೆ ಅವರ ಬಳಿ ಕೇವಲ 5. ನಮ್ಮಲ್ಲಿ 2 ವಿಮಾನ ವಾಹಕ ನೌಕೆಗಳಿದ್ರೆ ಪಾಕ್ ಬಳಿ 1 ಇಲ್ಲ, 0. ಎರಡೂ ದೇಶಗಳು ಪ್ರಬಲ ಸೈನ್ಯಗಳನ್ನು ಹೊಂದಿದ್ದರು. ಭಾರತದ ಸೈನ್ಯವು ದೊಡ್ಡದಾಗಿದೆ, ಹೆಚ್ಚು ಮುಂದುವರೆದಿದೆ. 3 ಪಡೆಗಳಾದ ಸೈನ್ಯ, ನೌಕಾಪಡೆ ಮತ್ತು ವಾಯುಪಡೆಗಳಲ್ಲಿ ಮೇಲುಗೈ ಸಾಧಿಸಿದೆ. ಭಾರತದ ಬಳಿ ಅರ್ಜುನ್, T-90 ಭೀಮ್ ಟ್ಯಾಂಕ್ಗಳು, ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳು, ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳು, ಹೋವಿಟ್ಜರ್ಗಳು ಮತ್ತು ಇತರ ಆಧುನಿಕ ಫಿರಂಗಿಗಳು ಇದ್ದು ಸೇನೆಯ ಸಾಮರ್ಥ್ಯವನ್ನು ಹೆಚ್ಚಿಸಿವೆ. ಆದರೆ ಪಾಕ್ ಬಳಿ ಇಷ್ಟೊಂದು ಶಕ್ತಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಳಗಾವಿ ದಾಳಿಯ ನಂತರ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಭಾರತವು ಸೈನ್ಯ, ವಾಯು ಮತ್ತೆ ನೌಕಾಪಡೆಗಳಲ್ಲಿ ಪಾಕಿಸ್ತಾನಕ್ಕಿಂತ ಬಲಿಷ್ಠ ಆಗಿದೆ. ರಕ್ಷಣಾ ಬಜೆಟ್ ಮತ್ತೆ ತಂತ್ರಜ್ಞಾನದ ವಿಷಯದಲ್ಲೂ ಕೂಡ ಭಾರತವು ಮುಂದಿದೆ. ಯುದ್ಧ ಇನ್ ಕೇಸ್ ಏನಾದರೂ ನಡೆದ್ರೆ ಪಾಕಿಸ್ತಾನ ನಮ್ಮ ಮುಂದೆ ಎಷ್ಟು ದಿನ ನಿಲ್ಬಲ್ಲದು? ಬನ್ನಿ ಇಸ್ಕೊಳ್ಳಿ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದರೆ ನಮ್ಮನ್ನ ಎದುರಿಸುವ ಶಕ್ತಿ ಉಗ್ರ ರಾಷ್ಟ್ರಕ್ಕಿದೆಯಾ? ಪಾಕಿಸ್ತಾನದ ಸಂಬಂಧ ಮತ್ತಷ್ಟು ಹಳಸಿದೆ. ಉಗ್ರವಾದಕ್ಕೆ ಪ್ರೋತ್ಸಾಹ ನೀಡುತ್ತಾ ಭಾರತದ ವಿರುದ್ಧ ಕತ್ತಿ ಮಸೆಯುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟು ನೀಡಿದೆ. ಇದರ ಮಧ್ಯೆ ಎರಡು ದೇಶಗಳ ಭದ್ರತಾ ಸಾಮರ್ಥ್ಯಗಳ ಅವಲೋಕನ ಮಾಡಬೇಕಿರುವ ಅಗತ್ಯವಿದೆ. ಯಾರ ಸಾಮರ್ಥ್ಯ ಎಷ್ಟಿದೆ? ಮಿಲಿಟರಿ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಎಷ್ಟೋ ಪಾಲು ಮುಂದಿದೆ. ಜಾಗತಿಕ ಪವರ್ ಇಂಡೆಕ್ಸ್ನಲ್ಲಿ 145 ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ 12ನೇ ಸ್ಥಾನದಲ್ಲಿದೆ. ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳು ನಡೆದಿದ್ದು 4ರಲ್ಲೂ ಭಾರತ ಗೆಲುವನ್ನ ಸಾಧಿಸಿದೆ. ನಮ್ಮಲ್ಲಿ 21 ಲಕ್ಷ ಸಕ್ರಿಯ ಯೋಧರಿದ್ರೆ ಪಾಕ್ ಬಳಿ 6.5 ಲಕ್ಷ ಸಕ್ರಿಯ ಯೋಧರಿದ್ದಾರೆ. ನಮ್ಮಲ್ಲಿ 11.5 ಲಕ್ಷ ಮೀಸಲು ಪಡೆಯಿದ್ರೆ ಪಾಕ್ ಬಳಿ 5 ಲಕ್ಷದಷ್ಟಿದೆ. ನಮ್ಮಲ್ಲಿ 4,426 ಟ್ಯಾಂಕರ್ ಇದ್ರೆ
ಪಾಕ್ ಬಳಿ 2735 ಟ್ಯಾಂಕರ್ಗಳಿವೆ. ನಮ್ಮಲ್ಲಿ 2216 ವಿಮಾನಗಳಿದ್ರೆ ಪಾಕಿಸ್ತಾನದ ಬಳಿ 1143 ವಿಮಾನಗಳಿವೆ. ಭಾರತದ ಬಳಿ 323 ಫೈಟರ್ ಜೆಟ್ಗಳಿವೆ. ಪಾಕ್ ಬಳಿ ಇರೋದು ಕೇವಲ 186. ನಮ್ಮಲ್ಲಿ 220 ದಾಳಿ ಹೆಲಿಕಾಪ್ಟರ್ ಇದ್ರೆ ಪಾಕ್ ಬಳಿ 90 ಇವೆ. ನಮ್ಮಲ್ಲಿ 15 ಸಬ್ಮರೀನ್ ಇದ್ರೆ ಅವರ ಬಳಿ ಕೇವಲ 5. ನಮ್ಮಲ್ಲಿ 2 ವಿಮಾನ ವಾಹಕ ನೌಕೆಗಳಿದ್ರೆ ಪಾಕ್ ಬಳಿ 1 ಇಲ್ಲ, 0. ಎರಡೂ ದೇಶಗಳು ಪ್ರಬಲ ಸೈನ್ಯಗಳನ್ನು ಹೊಂದಿದ್ದರು. ಭಾರತದ ಸೈನ್ಯವು ದೊಡ್ಡದಾಗಿದೆ, ಹೆಚ್ಚು ಮುಂದುವರೆದಿದೆ. 3 ಪಡೆಗಳಾದ ಸೈನ್ಯ, ನೌಕಾಪಡೆ ಮತ್ತು ವಾಯುಪಡೆಗಳಲ್ಲಿ ಮೇಲುಗೈ ಸಾಧಿಸಿದೆ. ಭಾರತದ ಬಳಿ ಅರ್ಜುನ್, T-90 ಭೀಮ್ ಟ್ಯಾಂಕ್ಗಳು, ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳು, ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳು, ಹೋವಿಟ್ಜರ್ಗಳು ಮತ್ತು ಇತರ ಆಧುನಿಕ ಫಿರಂಗಿಗಳು ಇದ್ದು ಸೇನೆಯ ಸಾಮರ್ಥ್ಯವನ್ನು ಹೆಚ್ಚಿಸಿವೆ. ಆದರೆ ಪಾಕ್ ಬಳಿ ಇಷ್ಟೊಂದು ಶಕ್ತಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪೆಹಲ್ಗಾಂವ್ ದಾಳಿಯ ನಂತರ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಭಾರತವು ಸೈನ್ಯ, ವಾಯು ಮತ್ತೆ ನೌಕಾಪಡೆಗಳಲ್ಲಿ ಪಾಕಿಸ್ತಾನಕ್ಕಿಂತ ಬಲಿಷ್ಠ ಆಗಿದೆ. ರಕ್ಷಣಾ ಬಜೆಟ್ ಮತ್ತೆ ತಂತ್ರಜ್ಞಾನದ ವಿಷಯದಲ್ಲೂ ಕೂಡ ಭಾರತವು ಮುಂದಿದೆ. ಯುದ್ಧ ಇನ್ ಕೇಸ್ ಏನಾದರೂ ನಡೆದ್ರೆ ಪಾಕಿಸ್ತಾನ ನಮ್ಮ ಮುಂದೆ ಎಷ್ಟು ದಿನ ನಿಲ್ಬಲ್ಲದು? ಬನ್ನಿ ಇಸ್ಕೊಳ್ಳಿ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದರೆ ನಮ್ಮನ್ನ ಎದುರಿಸುವ ಶಕ್ತಿ ಉಗ್ರ ರಾಷ್ಟ್ರಕ್ಕಿದೆಯಾ? ಪಾಕಿಸ್ತಾನದ ಸಂಬಂಧ ಮತ್ತಷ್ಟು ಹಳಸಿದೆ. ಉಗ್ರವಾದಕ್ಕೆ ಪ್ರೋತ್ಸಾಹ ನೀಡುತ್ತಾ ಭಾರತದ ವಿರುದ್ಧ ಕತ್ತಿ ಮಸೆಯುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟು ನೀಡಿದೆ. ಇದರ ಮಧ್ಯೆ 2 ದೇಶಗಳ ಭದ್ರತಾ ಸಾಮರ್ಥ್ಯಗಳ ಅವಲೋಕನ ಮಾಡಬೇಕಿರುವ ಅಗತ್ಯವಿದೆ. ಯಾರ ಸಾಮರ್ಥ್ಯ ಎಷ್ಟಿದೆ? ಮಿಲಿಟರಿ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಎಷ್ಟೋ ಪಾಲು ಮುಂದಿದೆ. ಜಾಗತಿಕ ಪವರ್ ಇಂಡೆಕ್ಸ್ನಲ್ಲಿ 145 ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ 12ನೇ ಸ್ಥಾನದಲ್ಲಿದೆ. ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳು ನಡೆದಿದ್ದು 4ರಲ್ಲೂ ಭಾರತ ಗೆಲುವನ್ನ ಸಾಧಿಸಿದೆ. ನಮ್ಮಲ್ಲಿ 21 ಲಕ್ಷ ಸಕ್ರಿಯ ಯೋಧರಿದ್ರೆ ಪಾಕ್ ಬಳಿ 6.5 ಲಕ್ಷ ಸಕ್ರಿಯ ಯೋಧರಿದ್ದಾರೆ. ನಮ್ಮಲ್ಲಿ 11.5 ಲಕ್ಷ ಮೀಸಲು ಪಡೆಯಿದ್ರೆ ಪಾಕ್ ಬಳಿ 5 ಲಕ್ಷದಷ್ಟಿದೆ. ನಮ್ಮಲ್ಲಿ 4426 ಟ್ಯಾಂಕರ್ ಇದ್ರೆ ಪಾಕ್ ಬಳಿ 2735 ಟ್ಯಾಂಕರ್ಗಳಿವೆ. ನಮ್ಮಲ್ಲಿ 2216 ವಿಮಾನಗಳಿದ್ರೆ ಪಾಕಿಸ್ತಾನದ ಬಳಿ 1143 ವಿಮಾನಗಳಿವೆ. ಭಾರತದ ಬಳಿ 323 ಫೈಟರ್ ಜೆಟ್ಗಳಿವೆ. ಪಾಕ್ ಬಳಿ ಇರೋದು ಕೇವಲ 186. ನಮ್ಮಲ್ಲಿ 220 ದಾಳಿ ಹೆಲಿಕಾಪ್ಟರ್ ಇದ್ರೆ ಪಾಕ್ ಬಳಿ 90 ಇವೆ. ನಮ್ಮಲ್ಲಿ 15 ಸಬ್ಮರೀನ್ ಇದ್ರೆ ಅವರ ಬಳಿ ಕೇವಲ 5. ನಮ್ಮಲ್ಲಿ 2 ವಿಮಾನ ವಾಹಕ ನೌಕೆಗಳಿದ್ರೆ ಪಾಕ್ ಬಳಿ 1 ಇಲ್ಲ, 0. ಎರಡೂ ದೇಶಗಳು ಪ್ರಬಲ ಸೈನ್ಯಗಳನ್ನು ಹೊಂದಿದ್ದರು. ಭಾರತದ ಸೈನ್ಯವು ದೊಡ್ಡದಾಗಿದೆ, ಹೆಚ್ಚು ಮುಂದುವರೆದಿದೆ. 3 ಪಡೆಗಳಾದ ಸೈನ್ಯ, ನೌಕಾಪಡೆ ಮತ್ತು ವಾಯುಪಡೆಗಳಲ್ಲಿ ಮೇಲುಗೈ ಸಾಧಿಸಿದೆ. ಭಾರತದ ಬಳಿ ಅರ್ಜುನ್, T-90 ಭೀಮ್ ಟ್ಯಾಂಕ್ಗಳು, ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳು, ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳು, ಹೋವಿಟ್ಜರ್ಗಳು ಮತ್ತು ಇತರ ಆಧುನಿಕ ಫಿರಂಗಿಗಳು ಇದ್ದು ಸೇನೆಯ ಸಾಮರ್ಥ್ಯವನ್ನು ಹೆಚ್ಚಿಸಿವೆ. ಆದರೆ ಪಾಕ್ ಬಳಿ ಇಷ್ಟೊಂದು ಶಕ್ತಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.